ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ CM TV ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಗೃಹಿಣಿಯರೇ, ಈ ಅದ್ಭುತವಾದ 11 ಸಲಹೆಗಳು ನಿಮಗಾಗಿ. ಮೊದಲನೆಯದು, ಬಾಳೆಹಣ್ಣನ್ನು ನೇತು ಹಾಕುವುದರಿಂದ ಬಾಳೆಹಣ್ಣು ಒಂದು ಬೇಗ ಹಾಳಾಗುವುದಿಲ್ಲ. ಎರಡನೆಯದು, ಹಾಲಿನಿಂದ ಹೆಚ್ಚಿನ ಕೆನೆ ತೆಗೆಯಲು ಮೊದಲು ಹಾಲನ್ನು ಕುದಿಸಿ ಮತ್ತು ತಣ್ಣಗಾಗಲು ಬಿಡಿ, ಅನಂತರ ಅದನ್ನು ಫ್ರಿಡ್ಜ್ನಲ್ಲಿ ಇರಿಸಿ. ಆದ್ದರಿಂದ ಹಾಲಲ್ಲಿ ಕೆನೆ ಹೆಚ್ಚಾಗುತ್ತದೆ. ಮೂರನೆಯದು, ಮಳೆಗಾಲದಲ್ಲಿ ಉಪ್ಪಿಗೆ ನೀರು ಬರದಂತೆ ತಡೆಯುವುದಕ್ಕೆ ಉಪ್ಪಲ್ಲಿ 1 ಹಿಡಿ ಅಕ್ಕಿಯನ್ನು ಹಾಕಿ. ನಾಲ್ಕನೆಯದು, ಹಾಲನ್ನು ಕುದಿಸುವಾಗ ಹಾಲಿನ ಪಾತ್ರೆ ಮೇಲೆ ಮರದ ಚಮಚ ಹಾಕಿದರೆ ಹಾಲು ಚೆಲ್ಲುವುದಿಲ್ಲ. ಐದನೆಯದು, ಈರುಳ್ಳಿ ಕಟ್ ಮಾಡುವಾಗ ಕಣ್ಣು ಉರಿ ಅಥವಾ ಕಣ್ಣಲ್ಲಿ ನೀರು ಬಂದರೆ ಈರುಳ್ಳಿಯನ್ನು ತಣ್ಣೀರಲ್ಲಿ ಹಾಕಿ ಕಟ್ ಮಾಡುವುದರಿಂದ ಕಣ್ಣೀರು ಬರುವುದಿಲ್ಲ, ಕಣ್ಣು ಉರಿಯುವುದಿಲ್ಲ. ಆರನೆಯದು, ಸಾಂಬಾರಲ್ಲಿ ಅಥವಾ ಮಾಡಿರೋ ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಗಿದ್ದರೆ 1 ಸಣ್ಣ ಆಲೂಗಡ್ಡೆಯನ್ನು ಹಾಕಿದರೆ ಉಪ್ಪು ಕಮ್ಮಿ ಆಗುತ್ತದೆ. ಏಳನೆಯದು, ಸಾಂಬಾರಲ್ಲಿ ಖಾರ ಜಾಸ್ತಿ ಆಗಿದ್ದರೆ ಅದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕಿದರೆ ಹುಣಸೆ ಹುಳಿಯನ್ನು ಹಾಕಿದರೆ ಖಾರ ಕಮ್ಮಿ ಆಗುತ್ತದೆ. ಎಂಟನೆಯದು, ಬೇಳೆ ಚೆನ್ನಾಗಿ ಬೇಯಲು 1 ಚಮಚ ಅಡಿಗೆ ಎಣ್ಣೆಯನ್ನು ಹಾಕಿ ಬೇಯಿಸಿ. 9ನೆಯದು, ಈರುಳ್ಳಿಯನ್ನು ಬಹಳ ದಿನ ಉಪಯೋಗಿಸಬೇಕಾದರೆ ಈರುಳ್ಳಿಯನ್ನು ಬಿಸಿಲಿನಲ್ಲಿ ಇಡಿ. ಚೆನ್ನಾಗಿ ಬಿಸಿಲಿನಲ್ಲಿ ಇಟ್ಟು ಈರುಳ್ಳಿಯನ್ನು ಒಣಗಿಸಿ. ಹೀಗೆ ಮಾಡುವುದರಿಂದ ಈರುಳ್ಳಿಯನ್ನು ಬಹಳ ದಿನ ಉಪಯೋಗಿಸಬಹುದು. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 10ನೆಯದು, ಅನ್ನ ರುಚಿಯಾಗಿ ಬರಲು ಅನ್ನ ಮಾಡುವಾಗ 1 ಚಮಚ ತುಪ್ಪ ಹಾಕಿ ಹಾಗೂ 1 ಚಮಚ ಕಲ್ಲುಪ್ಪನ್ನು ಹಾಕಿ ಅನ್ನವನ್ನು ಮಾಡುವಾಗ ಅನ್ನ ಉದುರಾಗಿ ಮತ್ತು ರುಚಿಯಾಗಿ ಆಗುತ್ತದೆ. 11ನೆಯದು, ಕಡೆಯದಾಗಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ನೀಟಾಗಿ ಒಗೆಯುತ್ತಿಲ್ಲ ಅಂದರೆ ಸ್ವಲ್ಪ ಹೊತ್ತು ವಾಷಿಂಗ್ ಪೌಡರನ್ನು ಹಾಕಿ ಸ್ವಲ್ಪ ಹೊತ್ತು ಬಟ್ಟೆಯನ್ನು ನೆನೆಸಿಟ್ಟು ಅನಂತರ ವಾಷಿಂಗ್ ಮಿಷಿನಲ್ಲಿ ಹಾಕುವುದರಿಂದ ಬಟ್ಟೆಯು ನೀಟಾಗಿ ಒಗೆಯುತ್ತದೆ. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.